ನಮಸ್ಕಾರ ಸ್ನೇಹಿತರೆ. ಎರಡು ರಾಜ್ಯಗಳ ಕಣ್ಣಲ್ಲಿ ನೀರು ತರಿಸಿದಂಥ ಇಂಚಿಂಚು ಭೂಮಿಯನ್ನು ಹುಡುಕಿದರೂ ಸಿಗದೆ ಇಡೀ ತನಿಖಾ ಸಂಸ್ಥೆಗಳಿಗೆ ಸವಾಲಾಗಿದ್ದಂಥ ಆಂಧ್ರ ಪ್ರದೇಶ ತುನಿ ಮಂಡಲದ 3 ವರ್ಷದ ಬಾಲಕಿ ಜ್ಞಾನೇಶ್ವರಿ ಅಲಿಯಾಸ್ ಜಾಹ್ನವಿ ನಾಪತ್ತೆ ಪ್ರಕರಣ ಈಗ ಅಂತಿಮ ತೀರ್ಪಿನ ಘಟ್ಟಕ್ಕೆ ಬಂದು ತಲುಪಿದೆ. ಹಾಗಾಗಿ ಈ ಕುರಿತಾಗಿ ಕಳೆದ 2 ದಿನದಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ, ಮಗು ಕಾಣೆಯಾಗಿ ಬರೋಬ್ಬರಿ 23 ದಿನಗಳು ಕಳೆದು ಹೋಗಿದ್ದು, ಕಳೆದ 48 ಗಂಟೆಗಳಲ್ಲಿ ಈ ಕೇಸ್ನಲ್ಲಿ ನಡೆದಿರುವಂತಹ ಮಹತ್ವದ ಬೆಳವಣಿಗೆಗಳು ಇಡೀ ಪ್ರಕರಣಕ್ಕೆ ಒಂದು ಸ್ಪಷ್ಟ ಮುಕ್ತಾಯವನ್ನ ನೀಡುವಂತಹ ಮುನ್ಸೂಚನೆ ಕೂಡ ನೀಡ್ತಾ ಇದೆ. ಇಷ್ಟು ದಿನ ಕಾಡಿನಲ್ಲಿ ಹುಡುಕುತ್ತಿದ್ದ ಪೊಲೀಸರು ಈಗ ಕಾಡಿನ ಕಾರ್ಯಾಚರಣೆಯನ್ನ ಯಾಕೆ ನಿಲ್ಲಿಸ್ತಾ ಇದ್ದಾರೆ? ಅಸಲಿಗೆ ಆ ಸಾಕು ನಾಯಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಬಂದಿರುವಂತಹ ಆ ಶಾಕಿಂಗ್ ಸತ್ಯವಾದರೂ ಏನು, ನಾಯಿಯ ಆರೋಗ್ಯದ ಪರಿಸ್ಥಿತಿ ಹೇಗಿದೆ, ಇದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಏನೇನೆಲ್ಲ ಆಗಿದೆ ಇಲ್ಲಿಯವರೆಗಿನ ಬೆಳವಣಿಗೆ, ಯಾಕೆ ಪೊಲೀಸರು ಹಿಂದೇಟ್ ಹಾಕ್ತಾ ಇದ್ದಾರೆ, ನಿರ್ಲಕ್ಷ್ಯತನವನ್ನು ತೋರ್ತಾ ಇದ್ದಾರಾ, ಅಥವಾ ಈ ಒಂದು ಕೇಸಲ್ಲಿ ಕೋರ್ಟ್ ಸ್ವತಃ ಭಾಗಿಯಾಗಿದ್ದರೂ ಕೂಡ ಪೊಲೀಸರು ಉಡಾಪಿತನವನ್ನು ತೋರ್ತಾ ಇದ್ದಾರಾ, ಏನಿದು ಪ್ರಕರಣ, ಈ ಪ್ರಕರಣದಲ್ಲಿ ಏನೇನೆಲ್ಲ ಈಗ ಬೆಳವಣಿಗೆ ಆಗ್ತಾ ಇದೆ ಕುರಿತಾಗಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕಳೆದ 48 ಗಂಟೆಗಳಲ್ಲಿ ಅಂತಂದರೆ 2 ದಿನಗಳಲ್ಲಿ ಹೊರಗೆ ಬಿದ್ದಿರುವಂತಹ ಅತ್ಯಂತ ಮೊದಲನೇ ಹಾಗೂ ಪ್ರಮುಖ ಅಧಿಕೃತ ಅಪ್ಡೇಟ್ ಏನು ಅಂತ ಕೇಳೋದಾದರೆ, ಮಗುವಿನ ಸಾಕು ನಾಯಿಯ ಅಂತಿಮ ಮರಣೋತ್ತರ ಪರೀಕ್ಷೆ ಅಂತಂದರೆ ಪೋಸ್ಟ್ ಮಾರ್ಟಮ್ ವರದಿ. ಇಷ್ಟು ದಿನ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಮಗುವಿನ ತಾಯಿ ಭವಾನಿ ಅವರು ಶಂಕಿಸಿದಂತೆ ಕಿಡ್ನಾಪರ್ಗಳೇ ಸಾಕ್ಷಿ ನಾಶ ಮಾಡಲು ನಾಯಿಗೆ ವಿಷವಿಟ್ಟು ಕೊಂದಿದ್ದಾರೆ ಎಂಬ ಅನುಮಾನ ಇತ್ತು. ಕಳೆದ 2 ದಿನಗಳ ಹಿಂದೆ ವಿಧಿವಿಜ್ಞಾನ ಪ್ರಯೋಗಾಲಯ ನೀಡಿರುವಂತಹ ವರದಿ ಈ ಎಲ್ಲಾ ವದಂತಿಗಳಿಗೆ ಬ್ರೇಕ್ ಕೂಡ ಹಾಕಿದೆ. ನಾಯಿಯ ದೇಹದಲ್ಲಿ ಯಾವುದೇ ರೀತಿಯ ವಿಷದ ಅಂಶಗಳು ಪತ್ತೆಯಾಗಿಲ್ಲ. ಮಗು ಕಾಣೆಯಾದ ದಿನದಿಂದ ಅದು ನಿರಂತರವಾಗಿ ಕಾಡಿನಲ್ಲಿ ಅಲೆದಾಡಿದ್ದರಿಂದ ಸರಿಯಾದ ಆಹಾರ ಮತ್ತು ನೀರು ಸಿಗದೆ ತೀವ್ರ ನಿಶಕ್ತಿಯಿಂದ ನಾಯಿ ಸಾವನ್ನಪ್ಪಿದೆ ಎಂದು ವೈದ್ಯರು ದೃಢಪಡಿಸಿದ್ದಾರೆ. ಇದರಿಂದಾಗಿ ನಾಯಿಯನ್ನ ಯಾರೋ ಕೊಂದಿದ್ದಾರೆ ಎಂಬ ಕ್ರಿಮಿನಲ್ ಆಯಾಮಕ್ಕೆ ಈಗ ತೆರೆ ಕೂಡ ಸಿಕ್ಕಿದೆ. ಸ್ನೇಹಿತರೆ, ಕಳೆದ 2 ದಿನಗಳಲ್ಲಿ ಮತ್ತೊಂದು ಅತಿ ದೊಡ್ಡ ತಾಣದ ಬೆಳವಣಿಗೆ ಅಂತಂದ್ರೆ ಪೊಲೀಸರು ಪಾಮಾಯಿಲ್ ತೋಟ ಹಾಗೂ ಅರಣ್ಯ ಪ್ರದೇಶದಲ್ಲಿ ನಡೆಸುತ್ತಿದ್ದಂತಹ ಬೃಹತ್ ಶೋಧ ಕಾರ್ಯಾಚರಣೆಯನ್ನ ಈಗ ಭಾಗಶಃ ನಿಲ್ಲಿಸಿದ್ದಾರೆ. ಬರೋಬ್ಬರಿ 20 ದಿನಗಳಿಗೂ ಹೆಚ್ಚು ಕಾಲ ನೂರಾರು ಪೊಲೀಸರು, NDRF ಪಡೆಗಳು, ಶ್ವಾನದಳಗಳು ಹಾಗೂ ಥರ್ಮಲ್ ಡ್ರೋನ್ ಕ್ಯಾಮೆರಾಗಳನ್ನು ಬಳಸಿ 500 ಎಕರೆ ಕಾಡನ್ನ ಜಲ್ಲೆಡೆ ಹಿಡಿಯಲಾಗಿತ್ತು. ಆದರೆ ಮಗುವಿನ ದೇಹವಾಗಲಿ, ಬಟ್ಟೆಯಾಗಲಿ ಅಥವಾ ಯಾವುದೇ ಭೌತಿಕ ಆಧಾರ ಸಿಗದೆ ಇರುವುದರಿಂದ ಮಗು ಅಸಲಿಗೆ ಕಾಡಿನ ಒಳಗೆ ಹೋಗಿಯೇ ಇಲ್ಲ ಅಥವಾ ಕಾಡಿನಲ್ಲಿಯೇ ಯಾವುದೇ ಪ್ರಾಣಿಗಳ ದಾಳಿಗೆ ಒಳಗಾಗಿಲ್ಲ ಎಂಬ ತೀರ್ಮಾನಕ್ಕೆ ಪೊಲೀಸರು ಅಧಿಕೃತವಾಗಿ ಬಂದಿದ್ದಾರೆ. ಹೀಗಾಗಿಯೇ ಈಗ ತನಿಖೆಯ ದಿಕ್ಕನ್ನ ಹ್ಯೂಮನ್ ಇಂಟೆಲಿಜೆನ್ಸ್ ಅಂದರೆ ಅಪಹರಣ ಮತ್ತು ಹೊರಗಿನ ಜಾಲಗಳ ಕಡೆಗೆ ಸಂಪೂರ್ಣವಾಗಿ ತಿರುಗಿಸಿಕೊಂಡಿದ್ದಾರೆ. ಹಾಗಾದರೆ ಮಗು ಎಲ್ಲಿದೆ ಅನ್ನುವಂತ ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತೆ. ಸ್ನೇಹಿತರೆ, ಸೈಬರ್ ಕ್ರೈಮ್ ಪೊಲೀಸರಿಗೆ ಸಾರ್ವಜನಿಕರಿಂದ ಬರೋಬ್ಬರಿ 4800ಕ್ಕೂ ಹೆಚ್ಚು ಫೋನ್ ಕರೆಗಳು ಬಂದಿವೆ. ದೇಶದ ಮೂಲೆ ಮೂಲೆಗಳಿಂದ ಜನರು ಮಗುವಿನ ಹೋಲಿಕೆಯಲ್ಲಿರುವ ಹೆಣ್ಣು ಮಗುವನ್ನ ನೋಡಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ನೀಡ್ತಾ ಇದ್ದಾರೆ. ಪ್ರಸ್ತುತ ಪೊಲೀಸರ ವಿಶೇಷ ತಂಡಗಳು ಒಡಿಶಾ ಸೇರಿದಂತೆ ನೆರೆಯ ರಾಜ್ಯಗಳ ಭಿಕ್ಷಾಟನ ದಂಧೆ ನಡೆಸುವ ಜಾಲಗಳು, ರೈಲ್ವೆ ನಿಲ್ದಾಣಗಳು ಮತ್ತು ವಲಸೆ ಕಾರ್ಮಿಕರ ಹಾದಿಗಳ ಮೇಲೆ ತೀವ್ರ ನಿಗಾ ಇಟ್ಟಿದೆ. ಯಾರೋ ಹೊರಗಿನ ದುಷ್ಕರ್ಮಿಗಳು ತೋಟದಲ್ಲಿ ಒಂಟಿಯಾಗಿದ್ದ ಮಗುವನ್ನ ಅಪಹರಿಸಿ ಬೇರೆ ರಾಜ್ಯಕ್ಕೆ ಸಾಗಿಸಿರಬಹುದು ಎಂಬ ಬಲವಾದ ಶಂಕೆಯ ಮೇಲೆ ತನಿಖೆ ಕೂಡ ಮುಂದುವರಿತಾ ಇದೆ. ಇನ್ನೊಂದೆಡೆ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಮನೆಗೆ ಮರಳಿ ಬಂದಿರುವಂತಹ ತಾಯಿ ಭವಾನಿಯವರು ಕಣ್ಣೀರಿಡುತ್ತಾ ಇದ್ದಾರೆ. ಮಗುವನ್ನ ಕೊಟ್ಟರೆ ಸಾಕು, ಯಾರ ಮೇಲೂ ಕೂಡ ಕೇಸ್ ಹಾಕಲ್ಲ ಎಂದು ಅಪಹರಣಕಾರರಲ್ಲಿ ಮನವಿ ಕೂಡ ಮಾಡಿಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಈ ಎಲ್ಲಾ ಬೆಳವಣಿಗೆ ಕಳೆದ 2 ದಿನಗಳ ಅವಧಿಯಲ್ಲಿ ಆಗಿರುವಂತಹ ಮುಖ್ಯವಾದಂತಹ ಬೆಳವಣಿಗೆಗಳು ಆಗಿದ್ದಾವೆ. ಸ್ನೇಹಿತರೆ, ಮೊದಲನೆಯದಾಗಿ ಮಗು ಕಾಡಿನಲ್ಲಿ ದಾರಿ ತಪ್ಪಿ ಸತ್ತಿಲ್ಲ ಮತ್ತು ವನ್ಯಜೀವಿಗಳ ಪಾಲಾಗಿಲ್ಲ ಎಂಬುದು ಶೋಧದ ಮುಕ್ತಾಯದಿಂದ ಸಾಬೀತಾಗಿದೆ. ಎರಡನೆಯದಾಗಿ ಇದು 100ಕ್ಕೆ 100ರಷ್ಟು ಯೋಜಿತ ಅಪಹರಣ ಎಂಬುದು ಈಗ ಪೊಲೀಸರ ಅಧಿಕೃತ ತೀರ್ಮಾನವಾಗಿದೆ. ಆಂಧ್ರ ಪ್ರದೇಶ ಹೈಕೋರ್ಟ್ ಈಗಾಗಲೇ ತನಿಖೆಯ ವರದಿಯನ್ನು ಕೇಳಿರುವುದರಿಂದ ಪೊಲೀಸರು ಅತ್ಯಂತ ರಹಸ್ಯವಾಗಿ ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಸರ್ಕಾರ ಘೋಷಿಸಿದ 1 ಲಕ್ಷ ರೂಪಾಯಿ ಬಹುಮಾನ ಹಾಗೂ ಜನರ ಜಾಗೃತಿಯಿಂದಾಗಿ ಮಗು ಸದ್ಯದಲ್ಲೇ ಪತ್ತೆ ಆಗುವ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇವೆ. ಆ ಮಗು ಜೀವಂತವಾಗಿ ಇದ್ರೆ ಖಂಡಿತವಾಗಿಯೂ ಕೂಡ ಇದೀಗ ಪೊಲೀಸರು ಒಂದು ಹಂತಕ್ಕೆ ಎಲ್ಲವನ್ನು ಕೂಡ ಸ್ಟಾಪ್ ಮಾಡಿ ಹೊಸ ಹಂತವನ್ನ ತಲುಪುವ ನಿರ್ಧಾರವನ್ನ ಮಾಡಿದ್ದಾರೆ. ಹಾಗಾಗಿ ಈ ಮಗು ಜೀವಂತವಾಗಿ ಇದ್ರೆ ಪತ್ತೆ ಹಚ್ಚುವಂತ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ಕಾಡಿನಲ್ಲಿಯೇ ಮರೆಯಾಗಿ ಯಾವುದಾದ್ರೂ ಆಳಕ್ಕೆ ಬಿದ್ದು ಅಥವಾ ಯಾವುದಾದ್ರೂ ಪ್ರಾಣಿಯಿಂದ ದಾಳಿಯಾಗಿ ಯಾರಿಗೂ ಕೂಡ ಕಾಣದ ರೀತಿಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿ
ಒಂದು ವೇಳೆ ಆ ಮಗು ಸತ್ತು ಹೋಗಿಬಿಟ್ಟಿದ್ರೆ ಖಂಡಿತವಾಗಿಯೂ ಸಿಗುವಂತ ಸಾಧ್ಯತೆ 100ಕ್ಕೆ 100 ಕಡಿಮೆ. ಯಾಕೆ ಅಂತಂದ್ರೆ ಈಗಾಗಲೇ ಕಾಡಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಸಂಪೂರ್ಣವಾಗಿ ಅಲ್ಲಿ ಹುಡುಕಾಟ ಮಾಡೋದನ್ನ ನಿಲ್ಲಿಸಿ ಬಿಟ್ಟಿದ್ದಾರೆ. ಹಾಗಾಗಿ ಇನ್ನು ಮತ್ತೆ ಅಲ್ಲಿ ಹುಡುಕಾಟ ಅಂತದ್ದು ಯಾವುದು ಕೂಡ ಆಗೋದಿಲ್ಲ. ಕಳೆದ 20 ದಿನಗಳಿಂದಲೂ ಕೂಡ ಈ ಕಾಡಾಗಿರ್ಬೋದು, ಪಾಮಾಯಿಲ್ ತೋಟ ಆಗಿರ್ಬೋದು, ಎಲ್ಲ ಕಡೆಗೂ ಕೂಡ ಹುಡುಕಾಟ ಮಾಡಿದ್ರು, ಅದ್ಯಾವುದು ಕೂಡ ಪ್ರಯೋಜನ ಆಗಿಲ್ಲ. ಇದೀಗ ಯಾರೋ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಇದೀಗ ಪೊಲೀಸರು ತನಿಖೆಯನ್ನ ಆ ಆಯಾಮದಲ್ಲಿ ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಳೆದ 2 ದಿನಗಳಿಂದ ಈ ರೀತಿಯಾದಂತಹ ಅಪ್ಡೇಟ್ ಆಗಿದೆ. ಸಾಕು ನಾಯಿ ಯಾವುದೇ ವಿಷಯದಿಂದ ಸತ್ತು ಹೋಗಿಲ್ಲ, ಅದು ನಿದ್ರಾಣ ಆಗಿ ಸಾವನ್ನಪ್ಪಿದೆ ಅಂತ ಹೇಳಿ ಇದೀಗ ಪೋಸ್ಟ್ ಮಾರ್ಟಮ್ ವರದಿ ಕೂಡ ಲಭ್ಯವಾಗಿದೆ. ಒಟ್ಟಾರೆಯಾಗಿ ಜಾಹ್ನವಿ ನಾಪತ್ತೆ ಪ್ರಕರಣದಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಸ್ನೇಹಿತರೆ, ಅದೇನೇ ಇರಬಹುದು, ಕಳೆದ 20 ದಿನಗಳಿಂದ ನೀವು ಕೂಡ ಗಮನಿಸ್ತಾ ಇದ್ದೀರಿ, ನಾವು ಕೂಡ ಸತತವಾಗಿ ನಿರಂತರವಾಗಿ ಸರಣಿ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀನಿ. ಕಳೆದ 2 ದಿನಗಳಿಂದ ಏನಾಗ್ತಾ ಇದೆ, 24 ಗಂಟೆಗಳಲ್ಲಿ ಏನು ಬದಲಾವಣೆ ಆಗಿದೆ, ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದೆ, ಅಧಿಕೃತವಾಗಿ ಏನೇನೆಲ್ಲ ಮಾಹಿತಿ ಸಿಗ್ತಾ ಇದೆ, ಬಲ್ಲ ಮೂಲಗಳಿಂದ ಏನು ಮಾಹಿತಿ ಸಿಗ್ತಾ ಇದೆ, ಅಂತ್ಯಕಂತ್ಯಗಳು ಏನಿದ್ದಾವೆ, ಈ ಕುರಿತಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗಿದ್ದೆ. ಇದೀಗ ಈ ರೀತಿಯಾದಂಥ ಬೆಳವಣಿಗೆ ಆಗಿದೆ. ಕೋರ್ಟ್ ಕೂಡ ಈ ಒಂದು ಕೇಸಲ್ಲಿ ಇನ್ವಾಲ್ವ್ ಆಗಿದೆ. ಕೋರ್ಟ್ ಇದೀಗ ಅಂತಿಮ ವರದಿ ಕೂಡ ಕೇಳ್ತಾ ಇದೆ. ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಆಡಳಿತ ಆಗಿರ್ಬೋದು, ಎಲ್ಲರನ್ನು ಕೂಡ ತರಾಟೆಗೆ ತೆಗೆದುಕೊಂಡಿದೆ. ಈ ಎಲ್ಲ ಮಹತ್ವದ ಬೆಳವಣಿಗೆಯ ನಂತರವೇ ಇದೀಗ ಪೊಲೀಸರು ಈ ದಿಕ್ಕನ್ನು ಬದಲಾಯಿಸಿ ಬೇರೆ ದಿಕ್ಕಿನಡೆಗೆ ಹುಡುಕಾಟವನ್ನು ನಡೆಸಿದ್ದಾರೆ. ಸ್ನೇಹಿತರೆ, ಆ ಮಗು ಜೀವಂತವಾಗಿ ತಾಯಿಯ ಮಡಿಲನ್ನು ಸೇರಬೇಕು ಅನ್ನುವಂಥದ್ದು ಬಹುತೇಕ ಆಂಧ್ರ ಮತ್ತು ಕರ್ನಾಟಕದಲ್ಲಿ ಇದೀಗ ಪ್ರಾರ್ಥನೆ ಅಂತದ್ದೆಲ್ಲವೂ ಕೂಡ ಸಲ್ಲಿಸ್ತಾ ಇದ್ದಾರೆ. ಅನೇಕ ಜನರಲ್ಲಿ ಒಂದು ಭಾವನೆ ಇರುತ್ತೆ, ಸಹಜವಾಗಿ ಮಕ್ಕಳು ಕಳೆದಂಥ ಸಂದರ್ಭದಲ್ಲಿ ಆ ತಾಯಿ ಪರಿಸ್ಥಿತಿ ಏನಿರಬಹುದು, ಆ ತಾಯಿ ಜೀವನ ಹೇಗೆ ಮಾಡ್ತಾಳೆ, ಏನೇನೆಲ್ಲ ಕಷ್ಟಗಳನ್ನು ಫೇಸ್ ಮಾಡಬೇಕು, ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಜನರಲ್ಲಿ ಕಾಡ್ತವೆ. ಅದೆಲ್ಲದಕ್ಕೂ ಕೂಡ ಮುಕ್ತಿ ಸಿಗಬೇಕು, ಅದೆಲ್ಲದಕ್ಕೂ ಕೂಡ ಅಂತ್ಯ ಹಾಡಬೇಕು ಅಂತಂದ್ರೆ ಆ ಮಗು ಸಾವನ್ನಪ್ಪಿದೆಯೋ, ಬದುಕಿದ್ರೆ ಎಲ್ಲಿದೆ, ಆ ಮಗುವನ್ನ ಹೇಗೆ ತಾಯಿಯ ಮಡಿಲಿಗೆ ಸೇರಿಸೋದು, ಈ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಆಗಬೇಕಾಗಿದೆ. ಸ್ನೇಹಿತರೆ, ಇದಿಷ್ಟು ಕಳೆದ 2 ದಿನದಲ್ಲಿ ಆದಂತ ಅಪ್ಡೇಟ್. ಈ ಒಂದು ಅಪ್ಡೇಟ್ ನ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೀವೇನಾದ್ರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆದಷ್ಟು ಈ ವಿಡಿಯೋನ ಮಕ್ಕಳನ್ನ ಎತ್ತಿರುವಂತಹ ಪ್ರತಿಯೊಬ್ಬ ಪೋಷಕರಿಗೂ ಕೂಡ ಶೇರ್ ಮಾಡಿ. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಯಾಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವರಿಗೂ ಕೂಡ ಅರ್ಥ ಆಗಲಿ. ಮಕ್ಕಳು ಮಿಸ್ಸಿಂಗ್ ಆಗಿಬಿಟ್ರೆ ಅವುಗಳನ್ನು ಹುಡುಕೋದಾಗ್ಲಿ ಅಥವಾ ಏನಾಗಿದೆ ಅಂತೇಳಿ ಕಂಡು ಹಿಡಿಯೋದಕ್ಕಾಗಲಿ ಅದೆಷ್ಟು ಕಷ್ಟ ಇರುತ್ತೆ, ಅದೆಷ್ಟು ಸಂಕಟ ಇರುತ್ತೆ. ಮಕ್ಕಳನ್ನು ಕಳೆದುಕೊಂಡ ಬಳಿಕ ಆ ತಾಯಿಯ ನೋವು ಏನು, ಆ ಕುಟುಂಬದ ನೋವು ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಪೋಷಕರಿಗೆ ಅರ್ಥ ಆಗಲಿ. ಆ ಸಂದರ್ಭದಲ್ಲಿ ಮಾತ್ರ ಮಕ್ಕಳ ಬಗ್ಗೆ ಗಮನ ಹರಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಿಡಿಯೋನ ಆದಷ್ಟು ಪೋಷಕರಿಗೆ ಈ ಕೂಡಲೇ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.